हरिः ओम व्यासाय भवनाशाय शेषाय गुणराशये तद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख तत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಕುಂಡಿನಪುರಕ್ಕೆ ಬರ್ತಾ ಇದ್ದಾನೆ. ಕುಂಡಿನಪುರಕ್ಕೆ ಬಂದು ಆ ರುಕ್ಮಿಣಿ ದೇವಿ ಕುಲದೇವಿಯ ಪೂಜೆಗೆ ಅಂತ ನಗರದಿಂದ ಹೊರಗಡೆ ಬಂದಿರ್ತಾಳೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರುವಂತ ಸಂದರ್ಭದಲ್ಲಿಯೇನೆ ಪರಮಾತ್ಮ ರುಕ್ಮಿಣಿ ದೇವಿಯ ಅಪಹಾರವನ್ನು ಮಾಡಿದ ಅಂತ ಇಷ್ಟ ಆಗಿತ್ತು. ಇಂದಿನಿಂದ 146ನೇ ಶ್ಲೋಕ ಪ್ರಾರಂಭ. ಜರಾಸುತಾದಯೋ ವೃಷ ಪುನರ್ಗೃಹೀತ ಕಾರ್ಮುಕಾನ್. 147ನೇ ಶ್ಲೋಕ. ಹರಿಂ ಪ್ರಯಾತು ಮುದ್ಯತಾನ್ ನ್ಯವಾರಯದ್ ಹಲಾಯುಧಃ ಬಲಾತ್ ಬಲೋರ್ಜಿತಾಗ್ರಣಿಃ. ತದಾ ಸಿತಃ ಶಿರೋರುಹಃ ಹರೇರ್ ಹಲಾಯುಧೇ ಸ್ಥಿತಃ ಪ್ರಕಾಶಮಾವಿಶತ್ ಬಲಂ ವಿಜೇತುಮತ್ರ ಮಾಗಧಂ. ಪದಚ್ಛೇದ. ಪುನಃ ಗೃಹೀತ ಕಾರ್ಮುಕಾನ್ ಹರಿಂ ಪ್ರಯಾತುಂ ಉದ್ಯತಾನ್ ನ್ಯವಾರಯತ್ ಹಲಾಯುಧಃ ಬಲಾತ್ ಬಲೋರ್ಜಿತಾಗ್ರಣಿಃ. ತದಾ ಸ್ಥಿತಃ ಶಿರೋರುಹಃ ಹರೇಃ ಹಲಾಯುಧೇ ಸ್ಥಿತಃ ಪ್ರಕಾಶಂ ಆವಿಶತ್ ಬಲಂ ವಿಜೇತುಂ ಅತ್ರ ಮಾಗಧಂ. ಪರಮಾತ್ಮ ಜರಾಸಂಧ ಮೊದಲಾದಂಥವರೆಲ್ಲ ಬಾಣದಿಂದಾಗಿ ಹೊಡೆದುರುಳಿಸಿದ. ಆದರೂ ಕೂಡ ಏನಾಯ್ತು, ಆ ಎಲ್ಲ ರಾಜರು ಕೂಡ ಪುನಃ ಗೃಹೀತ ಕಾರ್ಮುಕಾನ್, ಮತ್ತೆ ಮೇಲಕ್ಕೆ ಹೇಳ್ತಾರೆ. ಗೃಹೀತ ಕಾರ್ಮುಕ ಬಿಲ್ಲನ್ನು ಕೈ ಹಿಡಿದುಕೊಂಡು ಶ್ರೀಕೃಷ್ಣನನ್ನ ಪ್ರಯಾತು ಮುದ್ಯತಾನ್, ಮತ್ತೆ ಪರಮಾತ್ಮನ ಮೇಲೆ ಆಕ್ರಮಣಕ್ಕೆ ಮಾಡಲಿಕ್ಕೆ ಅಂತ ಸಿದ್ಧರಾಗ್ತಾರೆ. ಆ ಸಂದರ್ಭದಲ್ಲಿ ಬಲರಾಮ ಬರ್ತಾನೆ. ಬಲೋರ್ಜಿತಾಗ್ರಣಿಹಿ, ಬಲಶಾಲಿಗಳಲ್ಲಿ ಅತ್ಯಂತ ಶ್ರೇಷ್ಠ ಮಹಾಪರಾಕ್ರಮಶಾಲಿಯಾದಂಥವರು ಬಲರಾಮ ದೇವರು. ಅಂತಹ ಬಲರಾಮ ದೇವರು ಹಲಾಯುಧ, ಹಲಾಯುಧ ಅಂದ್ರೆ ಬಲರಾಮ ದೇವರು ಬಲಾತ್ ನಿವಾರಯಿತು, ಆ ಎಲ್ಲರನ್ನು ಕೂಡ ಬಲಾತ್ಕಾರದಿಂದಾಗಿ ತಡಿತಾ ಇದ್ದಾರೆ. ಅರ್ಥಾತ್ ಅವರು ಮುಂದಕ್ಕೆ ಹೋಗದಂತೆ ಆ ಎಲ್ಲ ರಾಜ ಮಹಾರಾಜರುಗಳನ್ನು ಕೂಡ ಮಹಾಪರಾಕ್ರಮಶಾಲಿಯಾದಂತಹ ಬಲರಾಮ ದೇವರು ತಡಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನಾಯ್ತು, ಜರಾಸಂಧನನ್ನು ಕೂಡ ಅವರು ತಡಿತಾ ಇದ್ದಾರೆ. ಅದಕ್ಕೆ ನಮಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ, ಬಲರಾಮ ದೇವರು ಶ್ರೇಷ್ಠ ದೇವರು, ಜರಾಸಂಧನಿಗೇನಿತ್ತು ಬ್ರಹ್ಮದೇವರ ವರ ಇತ್ತು ಅಜೇಯನಾಗು ಅಂತ. ಹಾಗಾಗಿ ಬಲರಾಮ ದೇವರಿಗೆ ಹೇಗೆ ಸಾಧ್ಯ ಆಯಿತು ಜರಾಸಂಧನನ್ನ ತಡಿಲಿಕ್ಕೆ, ಗೆಲ್ಲಲಿಕ್ಕೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ತದಾ ಸಿತಃ ಶಿರೋರುಹ. ಶಿರೋರುಹ ಅಂತಂದ್ರೆ ತಲೆಯ ಮೇಲೆ ಬೆಳೆಯುವುದು ಅಂತ, ಅರ್ಥಾತ್ ಕೂದಲು. ಸಿತಃ ಅಂತಂದ್ರೆ ಬೆಳ್ಳಗಿರುವುದು, ಅರ್ಥಾತ್ ಪರಮಾತ್ಮನ ಶುಕ್ಲ ಕೇಶ ರೂಪ. ಅದೇನಾಯ್ತು, ಹಲಾಯುಧೆ ಪ್ರಕಾಶಂ ಸ್ಥಿತಃ, ಹಲಾಯುಧನಲ್ಲಿ ಅರ್ಥಾತ್ ಬಲರಾಮ ದೇವರಲ್ಲಿ ಆವೇಶಗೊಂಡಿತ್ತು. ಯಾಕೆ ಅಂತಂದ್ರೆ ವಿಜೇತು ಮಾತ್ರ ಮಾಗಧಂ, ಜರಾಸಂಧನನ್ನ ಗೆಲ್ಲಲಿಕ್ಕೋಸ್ಕರವಂತನೇನೆ ಪರಮಾತ್ಮನ ಶುಕ್ಲಕೇಶ ರೂಪ ಆ ಸಂದರ್ಭದಲ್ಲಿ
ಬಲರಾಮನಲ್ಲಿ ಆವಿಷ್ಟವಾಗಿತ್ತು. ಆ ಒಂದು ಆವೇಶದ ಬಲದಿಂದಾಗಿ ಜರಾಸಂಧನ ಜರಾಸಂಧನನ್ನ ಬಲರಾಮ ದೇವರು ಗೆಲ್ತಾರೆ. ಒಟ್ಟಿನಲ್ಲಿ ಎಲ್ಲ ರಾಜ ಮಹಾರಾಜರನ್ನು ಕೂಡ ಬಲರಾಮ ದೇವರು ಗೆಲ್ತಾ ಇದ್ದಾರೆ. ಮುಂದೆ ಸತಸ್ಯ ಮಾಗಧೋರಣೆ ಗದಾ ಪ್ರಹಾರ ಚೂರ್ಣಿತಃ ಪಪಾತ ಭೂತಲೆ ಬಲಃ ವಿಜಿತ್ಯ ತಮ್ಯಯೌ ಪುರೀಂ. ವರೋರು ವೇಷ ಸಂವೃತಃ ಅಥ ಚೇದಿರಾಟ್ ಸಮಭ್ಯಯಾತ್. ತಮಾಸಸಾದ ಸಾತ್ಯಕಿಃ ನದನ್ ಮೃಗಾಧಿಪೋ ಯಥ. ಪದಚ್ಛೇದ. ಸಹ ತಸ್ಯ ಮಾಗಧಃ ರಣೆ ಗದಾಪ್ರಹಾರ ಚೂರ್ಣಿತಃ ಪಪಾತ ಭೂತಲೆ ಬಲಃ ವಿಜಿತ್ಯ ತಂ ಯಯೌ ಪುರೀಂ. ವರೋರುವೇಷ ಸಂವೃತಃ ಅಥ ಚೇದಿರಾಟ್ ಸಮಭ್ಯಯಾತ್. ತಂ ಆಸಸಾದ ಸಾತ್ಯಕಿಃ ನದನ್ ಮೃಗಾಧಿಪಃ ಯಥಾ. ಹೀಗೆ ಬಲರಾಮ ದೇವರಿಗೆ ಮತ್ತು ಯಾವ ಜರಾಸಂಧನಿಗೆ ಯುದ್ಧ ಆಗ್ತಾ ಇದೆ. ಅಂತಹ ಆ ರಣರಂಗ ಯುದ್ಧದಲ್ಲಿ ಮಾಗಧಃ ಗದಾಪ್ರಹಾರ ಚೂರ್ಣಿತಃ, ಬಲರಾಮ ದೇವರ ಗದೆಯ ಏಟಿನಿಂದಾಗಿ ತುಂಬಾ ತತ್ತರಿಸಿ ಹೋಗಿಬಿಟ್ಟ ಜರಾಸಂಧ. ಹೀಗೆ ಪಪಾತ ಭೂತಲೆ, ಜಲದ ಮೇಲೆ ಬಿದ್ದೇ ಬಿಟ್ಟ. ಹೀಗೆ ಬಲರಾಮ ದೇವರು ತಮ್ ವಿಜಿತ್ಯ, ಆ ಜರಾಸಂಧನನ್ನು ಗೆದ್ದು ಅವರು ಯೌಪುರಿ ತಮ್ಮ ನಗರಕ್ಕೆ, ಅರ್ಥ ದ್ವಾರಕಪಟ್ಟಣಕ್ಕೆ ಹೊರಟು ಬಿಟ್ರು. ಜರಾಸಂಧನನ್ನು ಗೆದ್ದು ಅವರು ತಮ್ಮ ನಗರಕ್ಕೆ ಹೊರಟು ಬಿಟ್ರು. ಇದಾದ ಮೇಲೆ ಈ ಕಡೆ ಶಿಶುಪಾಲ ಬರ್ತಾ ಇದ್ದಾನೆ. ಪಾಪ ಅವನೇ ಹೇಗಿದ್ದ, ವರೋರು ವೇಷ ಸಂಹಿತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಮದುವೆ ಅಂತ ಒಳ್ಳೆ ಬಟ್ಟೆಯನ್ನು ಧಾರಣೆ ಮಾಡಿ ವರನ ವೇಷದಲ್ಲಿ ತಲೆಗೆ ಬಾಸಿಂಗವನ್ನು ಕಟ್ಟಿಕೊಂಡು ಸಿದ್ಧನಾಗಿ ನಿಂತಿದ್ದಾನೆ ಮದುವೆ ಆಗಬೇಕು ಅಂತ. ಆದರೆ ಅದೇ ವೇಷದಲ್ಲಿ ಯುದ್ಧ ಮಾಡುವಂತಹ ಪರಿಸ್ಥಿತಿಗೆ ಕೃಷ್ಣ ತಂದು ಬಿಟ್ಟ ಅವನನ್ನ. ಹೀಗೆ ವರೋರು ವೇಷ ಸಂವೃತಃ, ವರನ ವೇಷದಲ್ಲಿ ಇದ್ದಂತಹ ಯಾವ ಚೇದಿರಾಟ್, ಚೇದಿ ದೇಶದ ಒಡೆಯನಾದಂತಹ ಶಿಶುಪಾಲ, ಅವನು ಕೂಡ ಯುದ್ಧಕ್ಕೆ ಅಂತ ಬಂದ. ಆ ಶಿಶುಪಾಲನೊಟ್ಟಿಗೆ ಯಾರು ಯುದ್ಧ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾತ್ಯಕಿ ಮೃಗಾಧಿಪೋಯತ, ಮಹಾಪರಾಕ್ರಮಶಾಲಿಯಾದಂತಹ ಸಾತ್ಯಕಿ. ಆ ಸಾತ್ಯಕಿ ಒಂದು ಮೃಗಾಧಿಪ, ಮೃಗಾಧಿಪ ಅಂತಂದ್ರೆ ಸಿಂಹ. ಸಿಂಹ ಯಾವ ರೀತಿಯಾಗಿ ಗರ್ಜನೆ ಮಾಡುತ್ತಾ ಅದು ಹೋರಾಡುತ್ತೋ ಅದೇ ರೀತಿಯಾಗಿ ಈ ಸಾತ್ಯಕಿಯು ಕೂಡ ಒಳ್ಳೆ ಸಿಂಹದಂತೆ ಗರ್ಜನೆಯನ್ನು ಮಾಡ್ತಾ, ನದನ್, ನದನ್ ಅಂದ್ರೆ ಸೌಂಡ್ ಮಾಡೋದು, ಗರ್ಜನೆ ಮಾಡೋದು, ಆ ರೀತಿಯಾಗಿ ಮಾಡ್ತಾ ಅವನೇ ಮಾಡ್ದ ಶಿಶುಪಾಲನ ಮೇಲೆ ಯುದ್ಧಕ್ಕೆ ಅಂತ ಹೋಗ್ತಾ ಇದ್ದಾನೆ. ಚಿರಂ ಪ್ರಯುದ್ಯಥ ಉಭೌ ವರಾಸ್ತ್ರ ಶಸ್ತ್ರವರ್ಷಿಣೌ ಕ್ರುಧಾ ನಿರೀಕ್ಷತಸ್ಥತುಃ ಪರಸ್ಪರಂ ಸ್ಫುರತ್ತನು. ಸಮಾನ ಭಾವಮಕ್ಷಮೀ ಶಿನೇಹೆ ಸುತಾತ್ಮಜ ಶರಂ ಅಥೋದ್ಬಬರ್ಹ ತಂ ಶರಂ ಬಲಾನ್ ಮುಮೋಚ ವಕ್ಷಸಿ.
ಪದಚ್ಛೇದ ಚಿರಂ ಪ್ರಯುಧ್ಯ ತೌ ಉಭೌ ವರಾಸ್ತ್ರಶಸ್ತ್ರವರ್ಷಿಣೌ ಕ್ರುಧ ನಿರೀಕ್ಷ್ಯ ತಸ್ಥತುಃ ಪರಸ್ಪರಂ ಸ್ಫುರತ್ತನು ಸಮಾನಭಾವಂ ಅಕ್ಷಮೀ ಶಿನೇಃ ಸುತಾತ್ಮಜಃ ಶರಂ ಅಥ ಉದ್ಬಬರಃ ತಂ ಶರಂ ಬಲಾತ್ ಮುಮೋಚ ವಕ್ಷಸಿ. ಹೀಗೆ ಇಬ್ಬರು ಕೂಡ ಒಳ್ಳೆ ಪರಾಕ್ರಮಿಗಳು, ಶಿಶುಪಾಲನಾಗಲಿ ಅಥವಾ ಸಾತ್ಯಕಿ ಆಗಲಿ. ಹೀಗೆ ಉಭೌ ತೌ ಉಭೌ ಇಬ್ಬರು ಕೂಡ ಅವರೇನಾದ್ರು ವರಾಸ್ತ್ರ ಶಸ್ತ್ರ ವರ್ಷಿಣವು, ಪರಸ್ಪರವಾಗಿ ಇಬ್ಬರು ಕೂಡ ಒಳ್ಳೊಳ್ಳೆ ಶಸ್ತ್ರ ಮತ್ತು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಚಿರಂ ಪ್ರಯುಧ್ಯ ತುಂಬಾ ಹೊತ್ತು ಕಾಲ ಇಬ್ಬರು ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧವನ್ನು ಮಾಡಿದರು. ಯುದ್ಧ ಮಾಡಿ ಆದ್ಮೇಲೆ ಕ್ರುಧ ನಿರೀಕ್ಷ, ಇಬ್ಬರಿಗೂ ಭಾರಿ ಸಿಟ್ಟು ಬಂತು. ಯಾಕಂದ್ರೆ ಯಾರು ಸೋಲ್ತಾ ಇಲ್ಲ, ಇಬ್ಬರು ಒಳ್ಳೆ ಪರಾಕ್ರಮಿಗಳು. ಹಾಗಾಗಿ ಕ್ರುಧ ನಿರೀಕ್ಷ ತಸ್ಥತು, ಇಬ್ಬರು ಕೂಡ ಒಬ್ಬರನ್ನೊಬ್ಬರನ್ನ ಸಿಟ್ಟಿಂದ ನೋಡ್ತಾ ನಿಂತ್ಕೊಂಡ್ಬಿಟ್ರು. ಅಲ್ಲೇನಾಗ್ತು, ಪರಸ್ಪರಂ ಸ್ಫುರತ್ತನು. ಆ ಸಿಟ್ಟು ಹೇಗಿತ್ತು ಅಂತಂದ್ರೆ, ಆ ಸಿಟ್ಟಿನಿಂದಾಗಿ ಇಬ್ಬರ ತನುವು ಕೂಡ, ಶರೀರವು ಕೂಡ ನಡುಗ್ತಾ ಇತ್ತು ಅಂತೆ. ಕೆಲವೊಮ್ಮೆ ತುಂಬಾ ಸಿಟ್ಟು ಬಂದಾಗ ಶರೀರ ನಡಗ್ಲಿಕ್ಕೆ ಶುರು ಆಗುತ್ತೆ. ಆ ರೀತಿಯಾಗಿ ಶಿಶುಪಾಲ ಮತ್ತು ಈ ಸಾತ್ಯಕಿ ಇಬ್ಬರು ಕೂಡ ಪರಸ್ಪರ ದೇಹವನ್ನು ನಡುಗಿಸ್ತಾ ಅಲ್ಲಿ ಇಬ್ಬರನ್ನೊಬ್ಬರು ಸಿಟ್ಟಿಂದ ನೋಡ್ತಾ ಅಲ್ಲಿ ನಿಂತಿದ್ದಾರೆ. ಆವಾಗ ಸಾತ್ಯಕಿಗೆ ಸ್ವಲ್ಪ ಅಸಹನೆ ಆಯ್ತು ಅಂತೆ. ಯಾಕೆಂದ್ರೆ ಸಾತ್ಯಕಿ ಒಳ್ಳೆ ಪರಾಕ್ರಮಶಾಲಿ, ಸಮಾನ ಭಾವ ಮಕ್ಷಮಿ. ಅವನಿಗೇನ ಅನಿಸ್ತು, ಈ ಶಿಶುಪಾಲ ಏನಾಗ್ತಾ ಇದ್ದೇನೆ ನನಗೆ ಸಮಾನ ಭಾವ, ಸಮಾನನಾಗ್ತಾ ಇದ್ದಾನೆ, ಇಬ್ಬರು ಕೂಡ ಸಮಾನವಾಗಿ ಯುದ್ಧ ಮಾಡ್ತಾ ಇದ್ದೀವಿ. ಇದನ್ನು ನೋಡಿ ಅವನಿಗೆ ಸಹಿಸ್ಕೊಳ್ಳಿಕ್ ಆಗ್ಲಿಲ್ಲ, ಅಕ್ಷಮಿ. ಹಾಗಾಗಿ ಆ ಸಾತ್ಯಕಿಯನ್ನು ಆಚಾರ್ಯರು ಇಲ್ಲಿ ಶಿನೇಹೆ ಸುತಾತ್ಮಜಃ ಅಂತ ಕರೆದಿದ್ದಾರೆ. ಆಚಾರ್ಯರು ನಮಗೆ ಅಲ್ಲಲ್ಲಿ ನೆನಪು ಮಾಡ್ತಾ ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ನಾವು ನೋಡಿದಂತೆ ಮಹಾಭಾರತ ಅದು ಅಂಶಾವತರಣ ಅಧ್ಯಾಯ 11ನೇ ಅಧ್ಯಾಯ ಏನಿತ್ತು, ಅದರಲ್ಲಿ ವಿಸ್ತಾರವಾಗಿ ಯಾರು ಯಾರ ಮಗ ಯಾರ ಮೊಮ್ಮಗ ಅಂತೆಲ್ಲ ವಿಸ್ತಾರವಾಗಿ ಹೇಳ್ತಾ ಬಂದ್ರು. ಪ್ರತಿಯೊಂದನ್ನು ನಮಗೆ ನೆನ್ಪಿಕೊಳ್ಳಿಕ್ ಕಷ್ಟ. ಹಾಗಾಗಿ ಆಚಾರ್ಯ ಮಾಡ್ತಾರೆ ಅಲ್ಲಿ ಇದನ್ನ ಸೂಚನೆ ಮಾಡ್ತಾರೆ. ಇಲ್ಲಿ ನೇರವಾಗಿ ಸಾತ್ಯಕಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಆಚಾರ್ಯ ಏನ್ ಮಾಡಿದ್ರು, ಶಿನೇಹ ಸುತಾತ್ಮಜಃ, ಶಿನಿಯ ಮಗನ ಮಗ. ಶಿನಿಯ ಮಗ ಯಾರು? ಸತ್ಯಕ. ಸತ್ಯಕರ ಮಗ ಸಾತ್ಯಕಿ ಅಂತ. ಹಿಂದೂ ಕೂಡ ನಾವು ನೋಡಿದ್ವಿ. ಆ ಮುಚುಕುಂದನ ಬಗ್ಗೆ ಹೇಳ್ಬೇಕಾದ್ರೆ ಯೌವನಾಶ್ವಜ ಆತ್ಮಜ ಅಂತ, ಯೌವನಾಶ್ವಜ ಅಂತ. ಯುವನಾಶ್ವನ ಮಗ ಯೌವನಾಶ್ವ, ಆ ಯೌವನಾಶ್ವನ ಮಗ ಈ ಯಾರು? ಮುಚುಕುಂದ ರಾಜ ಅಂತ. ಈ ರೀತಿಯಾಗಿ ಆಚಾರ್ಯರು ಕೆಲವೊಂದು ಕಡೆ ಪ್ರಾಸಬದ್ಧವಾಗಿಯೂ ಹೇಳ್ತಾರೆ, ಕೆಲವೊಂದು ಕಡೆ ನಮಗೆ ಅದರ ಸ್ಮರಣೆ ಬರಲಿ ಅಂತ ಈ ರೀತಿಯಾಗಿ ಕೂಡ ಶಿನೇಹೆ ಸುತಾತ್ಮಜ ಎಂಬುದಾಗಿ ದೀರ್ಘವಾಗಿಯೂ ಕೂಡ ಪದವನ್ನು ಪ್ರಯೋಗ ಮಾಡ್ತಾರೆ. ಈ ರೀತಿಯಾಗಿ ಒಟ್ಟಿನಲ್ಲಿ ಆ ಸಾತ್ಯಕಿ ತಾನೇ ಮಾಡಿದ, ಅವನಿಗೆ ಯಾಕೋ ಸರಿ ಅಂತ ಅನಿಸ್ತಿಲ್ಲ. ಈ ಶಿಶುಪಾಲ ನನಗೆ ಸಮಾನವಾಗಿ ಯುದ್ಧ ಮಾಡ್ತಾ ಇದ್ದಾನೆ, ಇವನನ್ನು ಸೋಲಿಸಬೇಕು ಅಂತ ತಕ್ಷಣದಲ್ಲಿ ಒಂದು ಶರಂ ಉದ್ಬಬರಹ, ಒಂದು ಒಳ್ಳೆಯ ಬಾಣವನ್ನ ಕೈಗೆತ್ತಿಕೊಳ್ತಾನೆ. ಎತ್ತಿಕೊಂಡು ತಾನೇ ಮಾಡಿದ ಬಲಾನ್ ಮುಮೋಚ ವಕ್ಷಸಿ, ಆ ಶಿಶುಪಾಲನ ವಕ್ಷಸ್ಥಳದ ಮೇಲೆ ಅದನ್ನ ಬಲವಾಗಿ ಪ್ರಯೋಗವನ್ನು ಮಾಡ್ತಾನೆ. ಈ ರೀತಿಯಾಗಿ ಆ ಶಿಶುಪಾಲನ ಮೇಲೆ, ಮಧುಮಗನ ಮೇಲೆ ಸಾತ್ಯಕಿ ಒಳ್ಳೆ ಬಾಣವನ್ನ ಪ್ರಯೋಗ ಮಾಡಿದ. ಮುಂದೆ ಸತೇನ ತಾಡಿತೋಪತತ್ ವಿಸನ್ಯಕೋ ನೃಪಾತ್ಮಜಃ ವಿಜಿತ್ಯ ತಂಸ ಸಾತ್ಯಕಿಃ ಯಯೌ ಪ್ರಹೃಷ್ಟಮಾನಸಃ. ಅಥಾಪರೇ ಚ ಯಾದವಾಃ ವಿಜಿತ್ಯ ತದ್ಬಲಂ ಯಯುಃ ಪುರೈವ ರುಗ್ಮಿಪೂರ್ವಕಾಃ ಪ್ರಜಗ್ಮುರಚ್ಯುತಂ ಪ್ರತಿ. ತದಚ್ಛೇದ ಸಹ ತೇನ ತಾಡಿತಃ ಅಪತತ್ ವಿಸನ್ಯಕಃ ನೃಪಾತ್ಮಜಃ ವಿಜಿತ್ಯ ತಂ ಸಹ ಸಾತ್ಯಕಿಃ ಯಯೌ ಪ್ರಹೃಷ್ಟಮಾನಸಃ ಅಥ ಅಪರೇ ಚ
ಯಾದವಾಹ ವಿಜಿತ್ಯ ತದ್ಬಲಂ ಯಯುಹು ಪುರಾ ಏವ ರುಗ್ಮಿಪೂರ್ವಕಾಹ ಪ್ರಜಗ್ಮುಹು ಅಚ್ಯುತಂ ಪ್ರತಿ. ಹೀಗೆ ತೇನ ತಾಡಿತಃ, ಆ ಬಾಣದಿಂದಾಗಿ ಚೆನ್ನಾಗಿ ಹೊಡೆಸಿಕೊಂಡ ಯಾರು ಶಿಶುಪಾಲ. ಕೊನೆಗೆ ವಿಸನ್ಯಕಃ ಅಪತತ್, ಅವನಿಗೆ ಮೂರ್ಛೆ ತಪ್ಪಿ ತಾನು ಕೆಳಗಡೆ ಬಿದ್ದು ಬಿಟ್ಟ. ಕೊನೆಗೆ ವಿಜಿತ್ಯ ತಂಸ ಸಾತ್ಯಕಿಗೆ ಆವಾಗ ತೃಪ್ತಿ ಆಯ್ತು ಅಂತೆ. ಪ್ರಹೃಷ್ಟ ಮಾನಸ, ಮನಸ್ಸಿಗೆ ಭಾರಿ ಸಂತೋಷ ಆಯ್ತು. ಹೀಗೆ ಆ ಸಾತ್ಯಕಿ ಶಿಶುಪಾಲನನ್ನ ಗೆದ್ದು ತಾನು ಕೂಡ ಹೊರಟು ಹೋಗ್ಬಿಟ್ಟ. ಹೀಗೆ ಜರಾಸಂಧನನ್ನ ಸೋಲಿಸಿ ಬಲರಾಮ ಹೋದ, ಶಿಶುಪಾಲನನ್ನ ಸೋಲಿಸಿ ಸಾತ್ಯಕಿ ಹೋಗ್ತಾ ಇದ್ದಾನೆ. ಅದಾದ ಮೇಲೆ ಅಪರೇಚ ಯಾದವ, ಇನ್ನು ಬೇರೆ ಬೇರೆ ಯಾದವರ ಸೈನ್ಯ ಎಲ್ಲವೂ ಕೂಡ ಇತ್ತು. ಆ ಎಲ್ಲ ಯಾದವರು ಕೂಡ ಸೇರಿಕೊಂಡು ತದ್ಬಲಂ ವಿಜಿತ್ಯ ಯಯುಹು, ಎಲ್ಲರೂ ಕೂಡ ಆ ಒಂದು ಜರಾಸಂಧನ ಸೈನ್ಯ, ರುಗ್ಮಿಯ ಸೈನ್ಯ, ಎಲ್ಲ ಸೈನ್ಯವನ್ನು ಕೂಡ ಸೋಲಿಸಿ ಪ್ರತಿಯೊಬ್ಬರು ಕೂಡ ತಮ್ಮ 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 ನಗರಕ್ಕೆ, ದ್ವಾರಕ ಪಟ್ಟಣಕ್ಕೆ ಹೊರಟು ಬಿಟ್ರು. ಅಲ್ಲಿ ಏನಾಗ್ಬಿಟ್ಟಿತ್ತು, ಪುರೈವ ರುಗ್ಮಿ ಪೂರಕವಾಹ ಅಂತಂದ್ರೆ, ಒಂದು ಕಡೆ ಈ ಜರಾಸಂಧ ಮತ್ತು ಇವರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ ಒಂದು ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ಏನಾಗ್ಬಿಟ್ಟಿತ್ತು, ರುಗ್ಮಿ ಮತ್ತು ಅವನ ಸೈನ್ಯ ಅದೆಲ್ಲವೂ ಕೂಡ ಅಚ್ಯುತಂ ಪ್ರತಿ ಪ್ರಜಗ್ಮುಹು, ಕೃಷ್ಣನನ್ನ ಹಿಂಬಾಲಿಸಿಕೊಂಡು ಹೋಗ್ಬಿಟ್ಟಿದ್ದಾರೆ, ಹೇಗಾದ್ರೂ ಮಾಡಿ ಕೃಷ್ಣನನ್ನ ತಡಿಬೇಕು ಅಂತ. ಹೀಗೆ ಒಂದು ಕಡೆ ಯಾದವರೆಲ್ಲರೂ ಕೂಡ ಸೇರಿಕೊಂಡು ಉಳಿದ ಸೈನ್ಯವನ್ನು ಸೋಲಿಸಿದ್ದಾರೆ. ಇನ್ನೊಂದು ಕಡೆ ರುಗ್ಮಿ ಮತ್ತು ಅವನ ಸೈನ್ಯ ಎಲ್ಲವೂ ಕೂಡ ಸೇರಿಕೊಂಡು ಏನ್ ಮಾಡಿದೆ, ಕೃಷ್ಣನನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದೆ. ಮುಂದೆ ಸಹೈಕಲವ್ಯ ಪೂರ್ವಕೈಹಿ ಸಮೇತ್ಯ ಭೀಷ್ಮಕಾತ್ಮಜಃ ಹರಿಂ ವವರ್ಷ ಸಾಯಕೈಃ ಸಸಿಂಹವನ್ ನ್ಯವರ್ತತ. ಅಕ್ಷೋಹಿಣಿ ತ್ರಯಂ ಹರಿಹಿ ತದಾ ನಿಹತ್ಯ ಸಾಯಕೈಃ ಅವಾಹನಾಯುಧಂ ವ್ಯಧಾತ್ ನಿಷಾದಪಂ ಶರೈಃ ಕ್ಷಣಾತ್. ಪದಚ್ಛೇದ ಸಹ ಏಕಲವ್ಯ ಪೂರ್ವಕೈಃ ಸಮೇತ್ಯ ಭೀಷ್ಮಕಾತ್ಮಜಃ ಹರಿಂ ವವರ್ಷ ಸಾಯಕೈಃ ಸಹ ಸಿಂಹವತ್ ನ್ಯವರ್ತತ. ಅಕ್ಷೌಹಿಣೀ ತ್ರಯಂ ಹರಿಃ ತದಾ ನಿಹತ್ಯ ಸಾಯಕೈಃ ಅವಾಹನಾಯುಧಂ ವ್ಯಧಾತ್ ನಿಷಾದಪಂ ಶರೈಃ ಕ್ಷಣಾತ್. ಅಲ್ಲಿ ಯಾರ್ಯಾರು ಬಂದ್ರು, ಸಹ ಏಕಲವ್ಯ ಪೂರ್ವಕೈಹಿ, ಏಕಲವ್ಯನೇ ಮೊದಲಾದಂತಹ ಅನೇಕ ಬಲಿಷ್ಠರಾದಂತಹ ರಾಜರು ಮತ್ತು ಸೈನ್ಯ, ಭೀಷ್ಮಕಾತ್ಮಜ ಸಮೇತ್ಯ, ಭೀಷ್ಮಕನ ಮಗನಾದಂತಹ ರುಕ್ಮಿ, ಎಲ್ಲರೂ ಕೂಡ ಸೇರಿಕೊಂಡು ಹರಿಂ ವವರ್ಷ ಸಾಯಕೈಹಿ, ಸಾಯಕ ಅಂದ್ರೆ ಬಾಣಗಳು, ಪರಮಾತ್ಮನ ಮೇಲೆ ಬಾಣಗಳ ವವರ್ಷ, ಮಳೆಯನ್ನೇ ಸುರಿಸ್ತಾ ಇದ್ದಾರೆ ಅಂತೆ. ಆ ಸಂದರ್ಭದಲ್ಲಿ ಪರಮಾತ್ಮ ಸುಮ್ಮನೆ ತನ್ಪಾಡಿತ ರಥದಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ. ಸ ಸಿಂಹವರ್ಣ ನಿವರ್ತತ, ಸಿಂಹ ತನ್ಪಾಡಿತ ಮುಂದೆ ಹೋಗ್ತಾ ಇರುತ್ತೆ. ಯಾವ್ದಾದ್ರು ಕ್ಷುಲ್ಲಕವಾದಂತಹ ನಾಯಿನರಿಗಳು ಏನಾದ್ರು ಅದಕ್ಕೆ ತೊಂದರೆ ಕೊಟ್ಟರೆ ಏನ್ ಮಾಡುತ್ತೆ, ಒಂದ್ಸಲ ಹಿಂತಿರುಗಿ ನೋಡುತ್ತೆ. ಆ ರೀತಿಯಾಗಿ ಪರಮಾತ್ಮನು ಕೂಡ ಸಿಂಹವತ್ ನಿವರ್ತತ, ಸಿಂಹ ಹಿಂದೆ ತಿರುಗಿ ನೋಡಿದಂತೆ ತಾನು ಕೂಡ ತಿರುಗಿ ನಿಂತ. ಆವಾಗ ಪರಮಾತ್ಮ ಅಕ್ಷೋಹಿಣಿ ತ್ರಯಂ ಹರಿಹಿ ತದಾ ನಿಹತ್ಯ ಸಾಯಕೈಹಿ, ಪರಮಾತ್ಮ ಅಲ್ಲಿ ಸಾಯಕಗಳಿಂದ ಬಾಣದಿಂದಾಗಿ ಸೈನ್ಯವನ್ನು ಸಂಹಾರ ಮಾಡಿದ. ಎಷ್ಟಿತ್ತು, ಅಕ್ಷೋಹಿಣಿ ತ್ರಯ, 3 ಅಕ್ಷೋಹಿಣಿ ಸೈನ್ಯ. ಕೇವಲ ರುಕ್ಮಿಣಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಅಂತ 3 ಅಕ್ಷೋಹಿಣಿ ಸೈನ್ಯ ಬಂದಿತ್ತು. ಆ ಎಲ್ಲ ಸೈನ್ಯವನ್ನು ಕೂಡ ಪರಮಾತ್ಮ ಬಾಣಗಳಿಂದಾಗಿ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಿಷಾದಪ ಅಂತಂದ್ರೆ ಏಕಲವ್ಯ, ನಿಷಾದ ಅಂತಂದ್ರೆ ಬೇಡರು, ಅವರನ್ನು ರಕ್ಷಣೆ ಮಾಡುವನು ರಾಜ ಅಂದ್ರೆ ಏಕಲವ್ಯ. ಆ ಏಕಲವ್ಯನನ್ನ ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಣಗಳಿಂದಾಗಿ ಮಾಡಿದ. ಅವಾಹನ ಆಯುಧಂ, ಅವನ ವಾಹನವನ್ನು, ರಥವನ್ನು ನಾಶ ಮಾಡಿದ, ಅವನ ಆಯುಧವನ್ನು ನಾಶ ಮಾಡಿದ. ಈ ರೀತಿಯಾಗಿ ಅವನ ಆಯುಧ ವಾಹನವನ್ನೆಲ್ಲವನ್ನು ಕೂಡ
ಶರೈಹಿ ಕ್ಷಣ, ತಕ್ಷಣದಲ್ಲಿ ಅವನ ವಾಹನ ಮತ್ತು ಆಯುಧಗಳನ್ನು ನಾಶ ಮಾಡಿ ಅವನನ್ನ ಏಕಾಂಗಿಯಾಗಿ ನಿಲ್ಲಿಸ್ತಾ ಇದ್ದಾನೆ. ಮುಂದೆ ಶರಂ ಶರೀರನಾಶಕಂ ಸಮಾದದಾನಮೀಶ್ವರಂ ಸಯೇಕಲವ್ಯ ಆಶುತಂ ವಿಹಾಯ ದುದ್ರುವೇ ಭಯಾತ್. ಧನುರ್ಭೃತಾಂ ವರೇಗತೆ ರಣಂ ವಿಹಾಯ ಭೂಭೃತಃ ಕರೂಷರಾಜಪೂರ್ವಕಾಃ ಕ್ಷಣಾತ್ ಪ್ರದುದ್ರುವುಃ ಭಯಾತ್. ಅವಚ್ಛೇದ ಶರಂ ಶರೀರನಾಶಕಂ ಸಮಾದದಾನಂ ಈಶ್ವರಂ ಸಹ ಏಕಲವ್ಯಃ ಆಶು ತಂ ವಿಹಾಯ ದುದ್ರುವೆ ಭಯಾತ್. ಧನುರ್ಭೃತಾಂ ವರೇ ಗತೆ ರಣಂ ವಿಹಾಯ ಭೂಭೃತಃ ಕರೂಷರಾಜಪೂರ್ವಕಾಃ ಕ್ಷಣಾತ್ ಪ್ರದುದ್ರುವುಃ ಭಯಾತ್. ಶರಂ ಶರೀರನಾಶಕಂ, ಆಚಾರ್ಯ ಪ್ರಯೋಗ ಹೇಗಿದೆ ನೋಡಿ. ಬಾಣವನ್ನು ತೆಗೆದುಕೊಂಡ ಅಷ್ಟೇ ಹೇಳಿಲ್ಲ ಆಚಾರ್ಯರು. ಆ ಶರ ಹೇಗಿತ್ತು? ಶರೀರನಾಶಕ. ಶರ ಶರೀರನಾಶಕ, ದೇಹವನ್ನೇ ನಾಶ ಮಾಡುವಂತಹ ಒಂದು ಬಲಿಷ್ಠವಾದಂತಹ ಬಾಣ. ಅದನ್ನ ಪರಮಾತ್ಮ ಸಮಾಧಾನ ಕೈಗೆ ಎತ್ತಿಕೊಂಡ. ಅದನ್ನ ನೋಡ್ತಾನೆ ಏಕಲವ್ಯ. ನೋಡಿ ತಕ್ಷಣ ಏನ್ ಮಾಡಿದ? ಭಯಾತ್ ದುದ್ರುವೆ, ತಕ್ಷಣದಲ್ಲಿ ಅಲ್ಲಿಂದಾಗಿ ಅವನು ಓಡಿಯೇ ಹೋಗ್ಬಿಟ್ಟ ಏಕಲವ್ಯ. ಏಕಲವ್ಯ ಸಾಮಾನ್ಯನಲ್ಲ. ಧನುರ್ಭೃತಾಂ ವರೆ, ಧನುರ್ಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠ. ಅಂದ್ರೆ ಈಗ ಏನಾಗಿದೆ ವಾಸ್ತವಿಕವಾಗಿ, ಹಿಂದೆ ನಾವು ದ್ರೋಣಾಚಾರ್ಯ ಪ್ರಸಂಗ ನೋಡಿದಂತೆ ಅವನ ಹೆಬ್ಬೆಟ್ಟನ್ನು ಕಿತ್ತುಕೊಂಡಿದ್ದಾರೆ. ಅಷ್ಟಿದ್ದರೂ ಕೂಡ ಅವನು ಒಂದು ಲೆವೆಲ್ಗೆ ಬಾಣ ಪ್ರಯೋಗ ಮಾಡ್ತಾ ಇದ್ದ. ಹಾಗಾಗಿ ಧನುರ್ಭೃತಾಂ ವರೆ, ಶ್ರೇಷ್ಠ ಧನುರ್ಧಾರಿಯಾದಂತಹ ಏಕಲವ್ಯ ರಣಂ ವಿಹಾಯ ಗತೆ, ಯುದ್ಧವನ್ನು ಬಿಟ್ಟು ತಾನು ಅಲ್ಲಿಂದಾಗಿ ಓಡಿ ಹೋಗ್ಬಿಟ್ಟ. ಯಾವಾಗ ಏಕಲವ್ಯನೇ ಹೋಗ್ಬಿಟ್ನೋ ಆವಾಗ ಕರುಷ ರಾಜ ಪೂರ್ವಕ, ಕರುಷ ರಾಜ ಅಂತಂದ್ರೆ ದಂತವಕ್ರ, ದಂತವಕ್ರನೇ ಮೊದಲಾದಂತಹ ಎಲ್ಲ ರಾಜ ಮಹಾರಾಜರು ಕೂಡ ಕ್ಷಣಾತ್ ಭಯಾತ್ ಪ್ರದದ್ರುವು, ತಕ್ಷಣದಲ್ಲಿ ಏನೇ ಹೆದರಿಕೆಯಿಂದಾಗಿ ಓಡಿ ಹೋಗ್ಬಿಟ್ರು. ಅಂದ್ರೆ ಅವರಿಗೆ ಹೋಪ್ ಏನಿತ್ತು, ಈ ಏಕಲವ್ಯ ಸೋಲಿಸ್ತಾನೆ ಹೇಗಾದ್ರೂ ಕೃಷ್ಣನನ್ನ ಅಂತ. ಯಾಕಂದ್ರೆ ಒಳ್ಳೆ ಪರಾಕ್ರಮಶಾಲಿ, ಒಳ್ಳೆ ಬಿಲ್ಗಾರ, ಹಾಗಾಗಿ ಇವನು ಸೋಲಿಸ್ತಾನೆ ಅಂತ ಏಕಲವ್ಯನ ಮೇಲಿನ ನಂಬಿಕೆಯಿಂದಾಗಿ ಅವರೆಲ್ಲರೂ ಕೂಡ ಬಂದಿದ್ರು. ಆದರೆ ಏಕಲವ್ಯ ತಾನೇ ಮಾಡಿದ, ಅವನೇ ಓಡಿ ಹೋಗ್ಬಿಟ್ಟಾಗ ಕೊನೆಗೆ ಎಲ್ಲ ರಾಜ ಮಹಾರಾಜರು ಕೂಡ ಏಕಲವ್ಯನ ಕೈಲಿ ಆಗ್ಲಿಲ್ವಾ, ನಮ್ಮ ಕೈಲಂತೂ ಸರ್ವಥಾ ಅಸಾಧ್ಯ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ತಾವು ಓಡಿ ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲ ರಾಜರು ಕೂಡ ಓಡಿ ಹೋದರು. ಇಷ್ಟಾದರೂ ಕೂಡ ರುಗ್ಮಿ ಮಾತ್ರ ಹಾಗೆ ಎದುರಿಸ್ತಾ ಇದ್ದಾರೆ. ಅಥಾಸಸಾದ ಕೇಶವಂ ಋಷಾಸ ಭೀಷ್ಮಕಾತ್ಮಜಃ ಶರಾಂಬುದಾರ ಆಶುತಂ ವಿವಾಹನಂ ವ್ಯಧಾದ್ದರಿಹಿ. ಚಕರ್ತ ಕಾರ್ಮುಕಂ ಪುನಃ ಸ ಖಡ್ಗ ಚರ್ಮ ಭೃದ್ಧರೇಹೆ. ರಥಂ ಸಮಾರುಹಚ್ಚರೈಹಿ ಚಕರ್ತ ಖಡ್ಗಮೀಶ್ವರಃ.
ಕೃಷ್ಣ ಪದಚ್ಛೇದ ಅಥ ಆಸಸಾದ ಕೇಶವಂ ವೃಷಾ ಸಹ ಭೀಷ್ಮಕಾತ್ಮಜ ಶರಾಂಬುಧಾರಃ ಕೃಷ್ಣ ಆಶು ತಂ ವಿವಾಹನಂ ವ್ಯಧಾತ್ ಹರಿಃ ಚಕರ್ತ ಕಾರ್ಮುಕಂ ಪುನಃ ಸಹ ಖಡ್ಗಚರ್ಮಭೃತ್ ಹರೇಃ ರಥಂ ಸಮಾರುಹತ್ ಶರೈಃ ಚಕರ್ತ ಖಡ್ಗಂ ಈಶ್ವರಃ. ಕೊನೆಗೆ ಭೀಷ್ಮಕಾತ್ಮಜ ರುಗ್ಮಿ. ಇಡೀ ವಿವಾಹ ಕೇಂದ್ರೀಕೃತವಾಗಿದ್ದು ಯಾರ ಮೇಲೆ ಅಂತಂದ್ರೆ ರುಗ್ಮಿ ಮೇಲೆ. ತಂದೆ ತಾಯಿಯ ಅವರನ್ನು ಕೂಡ ಹೆದರಿಸಿ ಒಟ್ಟಿನಲ್ಲಿ ಎಲ್ಲರನ್ನೂ ಕೂಡ ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ. ಆದರೆ ಯಾವಾಗ ಮದುವೆಯನ್ನ ಪರಮಾತ್ಮ ಈ ರೀತಿಯಾಗಿ ನಿಲ್ಲಿಸಿ ರುಕ್ಮಿಣಿ ದೇವಿಯನ್ನೇ ಅಪಹಾರ ಮಾಡಿಕೊಂಡು ಹೋಗ್ಬಿಟ್ನೋ ಆವಾಗ ಅವನಿಗೆ ಸಿಟ್ಟು ತುಂಬಾ ಬಂತು. ಅಥಾಸಸಾದ ಕೇಶವಂ ವೃಷ, ತುಂಬಾ ಸಿಟ್ಟಿನಿಂದಾಗಿ, ವೃಷ ಅಂದ್ರೆ ರೋಷದಿಂದ, ಸಿಟ್ಟಿನಿಂದಾಗಿ ಅವನೇ ಮಾಡಿದ ಭೀಷ್ಮಕಾತ್ಮಜನಾದಂತಹ ರುಗ್ಮಿ ಶರಾಂಬುಧಾರಃ, ಶ್ರೀಕೃಷ್ಣನ ಮೇಲೆ ಅಂಬುಧಾರ, ಅಂಬು ಅಂತಂದ್ರೆ ನೀರು, ಧಾರ ಅಂದ್ರೆ ಸುರಿಯೋದು, ಮಳೆ ಅಂತ. ಅಲ್ಲಿ ಮಳೆ ಬರ್ಲಿಲ್ಲ, ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಸುರಿಸ್ತಾ ಅವನು ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಪರಮಾತ್ಮ ಏನ್ ಮಾಡಿದ, ವಿವಾಹನಂ ವ್ಯದಾಧರಿ, ಅವನನ್ನ ವಾಹನ ರಹಿತರನ್ನಾಗಿ, ಅರ್ಥಾತ್ ಅವನ ರಥವನ್ನ ಪರಮಾತ್ಮ ನಾಶ ಮಾಡಿದ. ಕೊನೆಗೆ ಪರಮಾತ್ಮ ಏನ್ ಮಾಡಿದ, ಕಾರ್ಮುಕಂ ಚಕರ್ತ, ಅವನ ಕಾರ್ಮುಕವನ್ನ, ಬಿಲ್ಲನ್ನ ನಾಶ ಮಾಡಿದ. ಕೊನೆಗೆ ರುಕ್ಮಿಯ ಮಾಡಿದ, ಬಿಲ್ ಇಲ್ದೆ ಹೋದ್ರೇನು, ನನ್ನ ಹತ್ರ ಖಡ್ಗ ಇದೆ ಅಂತ ಖಡ್ಗ ಮತ್ತು ಚರ್ಮ ಅಂದ್ರೆ ಗುರಾಣಿನೆಲ್ಲ ಹಾಕೊಂಡು ಬಂದ. ಆ ಸಂದರ್ಭದಲ್ಲಿ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ, ಅದೇ ಕೃಷ್ಣನ ರಥದ ಮೇಲೆ ಹತ್ತಿ ಬಂದ್ಬಿಟ್ಟ. ರಥಂ ಸಮಾರೋಹತ್ ಹರೇಹೆ, ಪರಮಾತ್ಮ ರಥವನ್ನೇ ಹತ್ತಿ ಬಂದ್ಬಿಟ್ಟ. ಆ ಸಂದರ್ಭದಲ್ಲಿ ಪರಮಾತ್ಮ ಏನ್ ಮಾಡಿದ, ಚಕರ್ತ ಖಡ್ಗಮೀಶ್ವರ ಶರೈಹಿ, ಪರಮಾತ್ಮ ತಾನು ಬಾಣಗಳಿಂದಾಗಿ ಆ ರುಕ್ಮಿಯ ಬಾಣವನ್ನೇ ಬಿಲ್ ಖಡ್ಗವನ್ನೇ ಕತ್ತರಿಸಿದ. ಈ ರೀತಿಯಾಗಿ ರುಕ್ಮಿಯನ್ನ ಒಟ್ಟಿನಲ್ಲಿ ಅವನ ರಥವನ್ನೂ ನಾಶ ಮಾಡಿದ, ಅವನ ಕೈಯಲ್ಲಿದ್ದಂತಹ ಬಾಣವನ್ನು, ಬಿಲ್ಲನ್ನು ನಾಶ ಮಾಡಿದ. ಕೊನೆಗೆ ಅವನು ಹಾಕಿಕೊಂಡು ಬಂದಂತಹ ಆ ಒಂದು ಖಡ್ಗ ಏನಿತ್ತು, ಆ ಖಡ್ಗವನ್ನು ಪರಮಾತ್ಮ ನಾಶ ಮಾಡಿದ. ಮತ್ತೆ ಮುಂದೆ ಕೃಷ್ಣ ಮತ್ತು ರುಗ್ಮಿ ಇವರಿಬ್ಬರ ಯುದ್ಧ ಯಾವ ರೀತಿಯಾಗಿ ನಡೆಯಿತು ಎನ್ನುವಂತ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.